ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಅಕ್ಟೋಬರ್ 1ನೇ ತಾರೀಕು ಇಸ್ರೇಲ್ ಮೇಲೆ ಇರಾನ್ ಮಾಡಿದ ದಾಳಿಗೆ 25 ದಿನಗಳ ನಂತರ ಇಸ್ರೇಲ್ ಪ್ರತೀಕಾರವನ್ನು ಹೇಳಿದೆ. ಶನಿವಾರ ಬೆಳಗಿನ ಜಾವ ಇರಾನ್ ಮೇಲೆ ಹಾರಿ ಬಂದ ಇಸ್ರೇಲಿ ಯುದ್ಧ ವಿಮಾನಗಳು ತೆಹರಾನ್ ಹಾಗೂ ತೆಹರಾನ್ ಸುತ್ತಮುತ್ತಲಿನ ಪ್ರದೇಶಗಳ ಮೇಲೆ ಬಾಂಬಿಂಗ್ ಮಾಡಿವೆ. ಇದು ನಿರ್ದಿಷ್ಟ ದಾಳಿಯಾಗಿದ್ದು ಕೆಲವೇ ಪ್ರದೇಶಗಳನ್ನು ನಾವು ಟಾರ್ಗೆಟ್ ಮಾಡ್ಕೊಂಡಿದ್ದೀವಿ, ಇದನ್ನು ಇಲ್ಲಿಗೆ ನಿಲ್ಲಿಸಿದ್ರೆ ಸರಿ, ಹಾಗಲ್ಲದೆ ಇದ್ರೆ ಇರಾನ್ ಮತ್ತೆ ಇಸ್ರೇಲ್ ಮೇಲೆ ದಾಳಿಗೆ ಪ್ರಯತ್ನ ಪಟ್ಟರೆ ಪರಿಣಾಮಗಳು ತುಂಬಾ ಗಂಭೀರವಾಗಿರುತ್ತೆ ಅಂತ ಇಸ್ರೇಲ್ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದೆ. ಹಾಗಾದ್ರೆ ಇಸ್ರೇಲ್ ಇರಾನ್ ಮೇಲೆ ಮಾಡಿರೋ ದಾಳಿ ಹೇಗಿದೆ, ಅದರ ಪರಿಣಾಮಗಳೇನು, ಈ ಬಗ್ಗೆ ಅಮೆರಿಕ ಏನು ಹೇಳ್ತಾ ಇದೆ, ಈ ದಾಳಿ ಮಧ್ಯಪ್ರಾಚ್ಯವನ್ನು ಮತ್ತಷ್ಟು ಉದ್ವಿಗ್ನತೆಗೆ ತಳ್ಳುತ್ತಾ, ಬನ್ನಿ ನೋಡೋಣ. ಗೆಳೆಯರೆ, ಇಸ್ರೇಲ್ ಕಳೆದ 1 ವರ್ಷದಿಂದ ಯುದ್ಧ ನಿರತವಾಗಿದೆ. ಕಳೆದ ವರ್ಷ ಅಕ್ಟೋಬರ್ 7ನೇ ತಾರೀಕು ಇಸ್ರೇಲ್ ಮೇಲೆ ಹಮಾಸ್ ಸಾವಿರಾರು ರಾಕೆಟ್ಗಳಿಂದ ದಾಳಿ ಮಾಡಿತು. ಹಾಗೆ ಆರಂಭಗೊಂಡ ಸಂಘರ್ಷ ಇನ್ನೂ ಕೂಡ ಮುಂದುವರಿತಲೇ ಇದೆ. ಒಂದು ಕಡೆ ಹಮಾಸ್ನ ನೆಲೆಗಳನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡ್ತಾ ಹೋದ ಇಸ್ರೇಲ್ ಇವತ್ತು ಗಾಜಾ ಅನ್ನೋ ಈ ಇಡೀ ಪಟ್ಟಿಯನ್ನು ಪುಡಿ ಮಾಡಿದೆ. ಅಷ್ಟೇ ಅಲ್ಲ, ಗಾಜಾ ಈಗ ಸಂಪೂರ್ಣವಾಗಿ ಇಸ್ರೇಲ್ನ ವಶದಲ್ಲಿದ್ದು ಅಲ್ಲಿಗೆ ವಿಶ್ವಸಂಸ್ಥೆಯ ಮಾನವ ಹಕ್ಕುಗಳ ಕಾರ್ಯಕರ್ತರಿಗೆ ಕೂಡ ಪ್ರವೇಶ ಕೊಡೋದಿಲ್ಲ ಅಂತ ಇಸ್ರೇಲ್ ಹಠಕ್ಕೆ ಬಿದ್ದಿದೆ. ಮೊನ್ನೆ ಅಮೆರಿಕದ ಒತ್ತಡಕ್ಕೆ ಮಣಿದು ಸುಮಾರು 50 ಟ್ರಕ್ಗಳಷ್ಟು ಪರಿಹಾರ ಸಾಮಗ್ರಿಯನ್ನು ಗಾಜಾ ಪಟ್ಟಿಗೆ ಹೋಗೋದಕ್ಕೆ ಬಿಟ್ಟಿದ್ದ ಇಸ್ರೇಲ್ ಈಗ ಉತ್ತರ ಗಾಜಾನ ಸಂಪೂರ್ಣವಾಗಿ ದಿಗ್ಬಂಧನಕ್ಕೀಡು ಮಾಡಿದೆ. ಅಲ್ಲಿನ ಬಹುತೇಕ ಎಲ್ಲ ಹಮಾಸ್ ನಾಯಕರು ನಿರ್ನಾಮವಾಗಿದ್ದಾರೆ. ಆದರೆ ಅಲ್ಲಿನ್ನೂ ಇಸ್ರೇಲ್ನ ಸುಮಾರು 101 ಒತ್ತೆಯಾಳುಗಳನ್ನು ಹಮಾಸ್ ತನ್ನ ಹಿಡಿತದಲ್ಲೇ ಇಟ್ಟುಕೊಂಡಿತ್ತು. ಆ ಪೈಕಿ ಸಾಕಷ್ಟು ಮಂದಿ ಈಗಾಗಲೇ ಸಾವಿಗೀಡಾಗಿದ್ದು ಈಗ ಒಂದು 60-65 ಜನ ಅಲ್ಲಿ ಬದುಕಿರಬಹುದು ಅಂತ ಹೇಳಲಾಗ್ತಾ ಇದೆ. ಅವರನ್ನು ಬಿಡುಗಡೆ ಮಾಡಿದರೆ ಬಹುಶಃ ಇಸ್ರೇಲ್ ಒಂದಷ್ಟರ ಮಟ್ಟಿಗೆ ಗಾಜಾ ಮೇಲಿನ ಹಿಡಿತವನ್ನು ಸಡಿಲಗೊಳಿಸಬಹುದು. ಆದರೆ ಹಮಾಸ್ ಅದಕ್ಕೆ ಸಿದ್ಧ ಆಗ್ತಾ ಇಲ್ಲ. ಅವರು ಸಂಪೂರ್ಣವಾಗಿ ವಿನಾಶದ ಹಂತದಲ್ಲಿರುವಾಗ ಕೂಡ ಇಸ್ರೇಲ್ ದಾಳಿ ನಿಲ್ಲಿಸಿದ್ರೆ ನಾವು ಯುದ್ಧ ನಿಲ್ಲಿಸ್ತೀವಿ ಅಂತ ಇಸ್ರೇಲ್ಗೆ ಕಂಡೀಷನ್ಗಳನ್ನು ಹಾಕ್ತಾ ಇದ್ದಾರೆ. ಹೀಗಾಗಿ ಇಸ್ರೇಲ್ ಅಲ್ಲಿ ದಾಳಿಯನ್ನು ಮುಂದುವರಿಸ್ತಾ ಹೋಗ್ತಾ ಇದೆ ಮತ್ತು ಇಡೀ ಗಾಜಾನ ಹಸಿವಿನ ಆಕ್ರಂದನಕ್ಕೆ ಇಸ್ರೇಲ್ ತಳ್ತಾ ಹೋಗ್ತಾ ಇದೆ. ಹಸಿದು ಸಾಯಿರಿ ಅಥವಾ ಶರಣಾಗಿ ಬದುಕಿ, ಇದು ಇಸ್ರೇಲ್ ಈಗ ಗಾಜಾಗೆ ಕೊಟ್ಟಿರೋ ಆಫರು. ಇನ್ನು ಲೆಬನಾನ್ ಮೇಲೆ ಕೂಡ ಇಸ್ರೇಲ್ನ ದಾಳಿ ಮುಂದುವರಿತಲೇ ಇದೆ. ಅಲ್ಲಿ ಹೆಜ್ಬುಲ್ಲಾ ಮುಖ್ಯಸ್ಥ ಹಸನ್ ನಸರಲ್ಲಾನನ್ನು ಹಾಗೂ ಅವನ ನೆರವಿಗಾಗಿ ಲೆಬನಾನ್ಗೆ ಬಂದಿದ್ದ ಒಂದಷ್ಟು ಇರಾನ್ ರೆವಲ್ಯೂಷನರಿ ಗಾರ್ಡ್ಸ್ನ ಅಧಿಕಾರಿಗಳನ್ನು ಕೂಡ ಇಸ್ರೇಲ್ ವಾಯುದಾಳಿಯಲ್ಲಿ ಹೊಡೆದುಕೊಳ್ತು. ಅದಕ್ಕೆ ಪ್ರತೀಕಾರ ಅನ್ನೋ ಹಾಗೆ ಇರಾನ್ ಇಸ್ರೇಲ್ ವಿರುದ್ಧ ಸುಮಾರು 180 ಮಿಸೈಲ್ಗಳನ್ನು ತಂದು ಸುರಿಯಿತು. ಆ ದಾಳಿಯಲ್ಲಿ ಇರಾನ್ ಇಸ್ರೇಲಿನ ವಾಯುನೆಲೆಗಳು, ಸೇನಾ ನೆಲೆಗಳನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡಿತು. ಹಾಗೆ ಒಂದಷ್ಟು ಮಿಸೈಲ್ಗಳು ಜನವಸತಿ ಪ್ರದೇಶಗಳ ಮೇಲೆ ಕೂಡ ಬಿದ್ದು, ಆದರೆ ಇರಾನ್ ಹಾರಿಸಿದ ಬಹುತೇಕ ಮಿಸೈಲ್ಗಳನ್ನು ಇಸ್ರೇಲಿನ ಏರ್ ಡಿಫೆನ್ಸ್ ಸಿಸ್ಟಮ್ಗಳು ನ್ಯೂಟ್ರಲೈಸ್ ಮಾಡಿತು. ಇನ್ನು ಇರಾನ್ ಈ ದಾಳಿಗೆ ಹೈಪರ್ಸಾನಿಕ್ ಮಿಸೈಲ್ಗಳನ್ನು ಬಳಸಿತ್ತು. ಆದರೆ ಆ ದಾಳಿಗೆ ತಕ್ಷಣ ಪ್ರತಿಕ್ರಿಯೆ ನೀಡದ ಇಸ್ರೇಲ್ ಲೆಬನಾನಿನ ಮೇಲೆ ದಾಳಿಯನ್ನು ತೀವ್ರಗೊಳಿಸುತ್ತಲೇ ಹೋಯಿತು. ಈಗ ಹೆಜ್ಬುಲ್ಲಾ ಕೂಡ ಹೆಚ್ಚು ಕಡಿಮೆ ತನ್ನ ಬಲ ಕಳ್ಕೊಂಡಿದೆ. ಹೆಜ್ಬುಲ್ಲಾ ಮುಖ್ಯಸ್ಥರು, ಅವರ ಭಾವಿ ಮುಖ್ಯಸ್ಥರು, ಹೀಗೆ ಎಲ್ಲರನ್ನ ಮುಗಿಸಿರೋ ಇಸ್ರೇಲ್ ನನ್ನನ್ನು ಕೂಡ ಕೊಂದು ಹಾಕತ್ತೆ ಅಂತ ಹೆದರಿ ಹೆಜ್ಬುಲ್ಲಾದ ಉಪಮುಖ್ಯಸ್ಥ ಸೀದಾ ತೆಹರಾನಿಗೆ ಓಡ್ ಹೋಗಿ ಅಲ್ಲಿ ಆಶ್ರಯವನ್ನು ಪಡ್ಕೊಂಡಿದ್ದಾನೆ. ಆತನ ಪ್ರಕಾರ ಲೆಬನಾನ್, ಯೆಮನ್, ಸಿರಿಯಾ, ಇರಾಕ್, ಗಾಜಾ ಇವೆಲ್ಲವುಗಳಿಗಿಂತ ತೆಹರಾನ್ ಸೇಫು ಅನ್ನೋ ಭಾವನೆ ಇದೆ. ಆದರೆ ಈಗ ಇರಾನ್ ತೆಹರಾನ್ ಕೂಡ ಸೇಫ್ ಅಲ್ಲ ಅನ್ನೋ ಸಂದೇಶವನ್ನು ಕೊಡ್ತಾ ಇದೆ. ತೆಹರಾನ್ ಮೇಲೆ ಬೆಳಗಿನ ಜಾವ ಇಸ್ರೇಲಿನ ಯುದ್ಧ ವಿಮಾನಗಳು ನುಗ್ಗಿವೆ. ತೆಹರಾನ್ನ ಜನಕ್ಕೆ ಬೆಳಗಾಗೋ ಮೊದಲೇ ಅಲ್ಲಿನ ಒಂದಷ್ಟು ಕಡೆಗಳಲ್ಲಿ ಭಾರೀ ಸ್ಫೋಟದ ಸದ್ದು ಕೇಳಿಬಂದಿದೆ. ಸುಮಾರು 7ಕ್ಕೂ ಹೆಚ್ಚು ಸ್ಫೋಟದ ಸದ್ದುಗಳು ಕೇಳಿಬಂದವು ಅಂತ ಅಲ್ಲಿನ ಜನ ಹೇಳ್ತಾರೆ. ಹಾಗೆ ತೆಹರಾನಿನ ಸುತ್ತಮುತ್ತಲ ಪ್ರದೇಶಗಳ ಮೇಲೆ ಕೂಡ ಇಸ್ರೇಲಿ ಯುದ್ಧ ವಿಮಾನಗಳು ದಾಳಿಯನ್ನು ಮಾಡಿವೆ. ಇರಾನಿನ ದಕ್ಷಿಣ ಹಾಗೂ ನೈಋತ್ಯ ಭಾಗದಲ್ಲಿ ವಾಯುದಾಳಿಯನ್ನು ಮಾಡಿರುವುದಾಗಿ ಇಸ್ರೇಲ್ ಹೇಳ್ಕೊಳ್ತಾ ಇದೆ. ಆದರೆ ಈ ದಾಳಿಯಿಂದ ತುಂಬಾ ದೊಡ್ಡ ಪ್ರಮಾಣದ ನಷ್ಟ ಏನಾಗಿಲ್ಲ. ಈ ದಾಳಿಗೆ ನಾವು ಕೂಡ ತಕ್ಕ ಪ್ರತ್ಯುತ್ತರವನ್ನು ಕೊಡ್ತೀವಿ ಅಂತ ಇರಾನ್ ಹೇಳಿಕೊಂಡಿದೆ. ಹಾಗೆ ಇಸ್ರೇಲ್ನ ವಾಯುದಾಳಿಯ ಹಿನ್ನೆಲೆಯಲ್ಲಿ ಇರಾನ್ ತನ್ನ ಎಲ್ಲ ವಾಯುಮಾರ್ಗಗಳನ್ನು ಬಂದ್ ಮಾಡಿದೆ, ವಿಮಾನ ಸಂಚಾರವನ್ನು ರದ್ದು ಮಾಡಿದೆ. ನಾವು ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮನ್ನು ಆಕ್ಟಿವ್ ಆಗಿ ಇಟ್ಟುಕೊಂಡಿದ್ದೀವಿ ಅಂತ ಇರಾನ್ ಹೇಳಿಕೊಂಡಿದೆ. ಗೆಳೆಯರೆ, ಇರಾನ್ ಬಳಿ ರಷ್ಯಾದ S-200, S-300 ಏರ್ ಡಿಫೆನ್ಸ್ ಸಿಸ್ಟಮ್ಗಳಿವೆ. ಹಾಗೆ ಅವರ ಬಳಿ ಆರ್ಮನ್, ಬಾವರ್ ಮುಂತಾದ ವಿವಿಧ ಏರ್ ಡಿಫೆನ್ಸ್ ಸಿಸ್ಟಮ್ಗಳು ಕೂಡ ಇವೆ. ಈ ಆರ್ಮನ್ ಅನ್ನೋದು ಆಂಟಿ ಬ್ಯಾಲಿಸ್ಟಿಕ್ ಮಿಸೈಲ್ ಸಿಸ್ಟಮ್ ಆಗಿದ್ದು ಸುಮಾರು 180 ಕಿಲೋಮೀಟರ್ ದೂರದಲ್ಲಿ ಶತ್ರುಗಳ ಮಿಸೈಲು, ಡ್ರೋನು, ಯುದ್ಧ ವಿಮಾನಗಳನ್ನು ಇದು ಇಂಟರ್ಸೆಪ್ಟ್ ಮಾಡುತ್ತೆ ಅಂತ ಇರಾನ್ ಹೇಳ್ಕೊಳ್ತಾ ಇತ್ತು. ಹಾಗೆ ಬಾವರ್ 373 ಅನ್ನೋ ಏರ್ ಡಿಫೆನ್ಸ್ ಸಿಸ್ಟಮ್ಮು ಮಿಸೈಲ್ ಹಾಗೂ ಯುದ್ಧ ವಿಮಾನಗಳನ್ನು ಮತ್ತು ಹೈ ಆಲ್ಟಿಟ್ಯೂಡ್ ಆಬ್ಜೆಕ್ಟ್ಗಳನ್ನು ಹೊಡೆದು ಹಾಕುತ್ತೆ ಅಂತ ಕೂಡ ಹೇಳಲಾಗ್ತಾ ಇತ್ತು. ಇದನ್ನು ಬೆಲಾರೂಸಲ್ಲಿ ಸಿದ್ಧಪಡಿಸಲಾಗಿದ್ದು ಇದು ಅಮೆರಿಕಾದ F-35 ಯುದ್ಧ ವಿಮಾನಗಳನ್ನು ಕೂಡ
ಹೊಡೆದು ಹಾಕುವ ಶಕ್ತಿಯನ್ನು ಹೊಂದಿದೆ. ಏಕಕಾಲಕ್ಕೆ 100 ಟಾರ್ಗೆಟ್ಗಳನ್ನು ಇದು ಇಂಟರ್ಸೆಪ್ಟ್ ಮಾಡುತ್ತೆ ಅಂತ ಇರಾನ್ ಹೇಳಿಕೊಂಡಿತ್ತು. ಈ ಬಾವರ್ 373ಗೆ ಸೈಯದ್ 4B ಮಿಸೈಲ್ಗಳನ್ನು ಇರಾನ್ ಬಳಕೆ ಮಾಡುತ್ತೆ ಮತ್ತು ಇವು 300 ಕಿಲೋಮೀಟರ್ ದೂರದವರೆಗಿನ ರೇಂಜ್ ಅನ್ನು ಹೊಂದಿವೆ. ಹಾಗೆ ಇರಾನ್ ತನ್ನದೇ ಆದ ಸ್ವದೇಶಿ ಏರ್ ಡಿಫೆನ್ಸ್ AD-120 ಕೂಡ ಹೊಂದಿದ್ದು, ಇದು ಹೈ ರೇಂಜ್ ಹೈ ಆಲ್ಟಿಟ್ಯೂಡ್ ಸರ್ಫೇಸ್ ಟು ಏರ್ ಮಿಸೈಲ್ ಆಗಿದೆ. UAV ಹೆಲಿಕಾಪ್ಟರ್ಗಳನ್ನು ಇಂಟರ್ಸೆಪ್ಟ್ ಮಾಡೋ ಈ AD-120 ಕನಿಷ್ಠ 7 ಕಿಲೋಮೀಟರ್ಗಳಿಂದ ಗರಿಷ್ಠ 120 ಕಿಲೋಮೀಟರ್ ರೇಂಜ್ ಅನ್ನು ಹೊಂದಿದೆ. ಇದು 90 kgಗಳ ವಾರ್ ಹೆಡ್ ಅನ್ನು ಹೊತ್ತೊಯ್ಯುವ ಸಾಮರ್ಥ್ಯವನ್ನು ಹೊಂದಿದೆ. ಹಾಗೆ ಅಜರಖಶ್, ಜೌಬಿನ್ ಅನ್ನೋ ಇನ್ನೂ 2 ಏರ್ ಡಿಫೆನ್ಸ್ಗಳು ಕೂಡ ಇರಾನ್ನ ಬತ್ತಳಿಕೆಯಲ್ಲಿವೆ. ಇವುಗಳನ್ನ ಶಾರ್ಟ್ ರೇಂಜ್ ಮಿಸೈಲ್ ಹಾಗೂ ಡ್ರೋನ್ ದಾಳಿಗಳನ್ನು ಎದುರಿಸುವುದಕ್ಕೆ ಇರಾನ್ ಇಟ್ಕೊಂಡಿದೆ. ಆದರೆ ಗೆಳೆಯರೆ, ಇವೆಲ್ಲ ಇದ್ದು ಕೂಡ ಇಸ್ರೇಲಿನ ಯುದ್ಧ ವಿಮಾನಗಳು ತೆಹರಾನ್ನ ಸಮೀಪ ಬರೋವರೆಗೆ ಇರಾನ್ನ ಏರ್ ಡಿಫೆನ್ಸ್ ಸಿಸ್ಟಮ್ ನಿದ್ದೆ ಮಾಡ್ತಾ ಇತ್ತು ಅನ್ಸುತ್ತೆ. ಈ ಏರ್ ಡಿಫೆನ್ಸ್ ಸಿಸ್ಟಮ್ಗೆ ದಾಳಿಯನ್ನು ತಡೆಯೋದಕ್ಕೆ ಸಾಧ್ಯವಾಗಿಲ್ಲ ಅಂದರೆ ಇರಾನ್ನ ಡಿಫೆನ್ಸ್ ಸಿಸ್ಟಮ್ನ ಶಕ್ತಿಯ ಬಗ್ಗೆ ಖಂಡಿತ ಅನುಮಾನಗಳು ಮೂಡದೇ ಇರುವುದಿಲ್ಲ. ಇಲ್ಲಿ ಇರಾನ್ ಬಳಿ ಒಂದಷ್ಟು ಬ್ಯಾಲಿಸ್ಟಿಕ್ ಮಿಸೈಲ್ಗಳಿವೆ ಅನ್ನೋದು ನಿಜ. ಹಾಗೆ ಇರಾನ್ ಕಾಮಿಕಾಜಿ ಡ್ರೋನ್ಗಳನ್ನು ಕೂಡ ಹೊಂದಿದೆ. ಇರಾನಿನ ಏರ್ ಅಫೆನ್ಸ್ ಎಷ್ಟು ಶಕ್ತಿಶಾಲಿಯಾಗಿದೆಯೋ ಅಷ್ಟು ಏರ್ ಡಿಫೆನ್ಸ್ ಶಕ್ತಿಯನ್ನು ಹೊಂದಿಲ್ಲ. ಹಾಗೆ ಇರಾನ್ ಇಸ್ರೇಲ್ ಮೇಲೆ ದಾಳಿ ಮಾಡಬೇಕು ಅಂದರೂ ಕೂಡ ಅವರು ಮಿಸೈಲ್ಗಳ ಮೇಲೆ ಡಿಪೆಂಡ್ ಆಗಬೇಕೇ ಹೊರತು ಅವರ ವಾಯುಪಡೆ ತುಂಬ ಶಕ್ತಿಶಾಲಿ ಅನಿಸೋದಿಲ್ಲ. ಇರಾನ್ ಬಳಿ ಈ ಹಿಂದೆ ಅಂದರೆ ಅಲ್ಲಿ ಇಸ್ಲಾಮಿಕ್ ಕ್ರಾಂತಿ ನಡೆಯೋದಕ್ಕೂ ಮೊದಲು ರಾಜಾ ಶಾ ಪೆಹ್ಲವಿಯ ಆಡಳಿತ ಇತ್ತಲ್ಲ, ಆ ಕಾಲದಲ್ಲಿ ಅಮೆರಿಕ ಕೊಟ್ಟಿದ್ದ ಒಂದಷ್ಟು ಆಯುಧಗಳಿವೆ. ಅದನ್ನು ಹೊರತುಪಡಿಸಿದರೆ ಇರಾನ್ನ ಬತ್ತಳಿಕೆಯಲ್ಲಿರುವುದು ರಷ್ಯಾ ನಿರ್ಮಿತ ಯುದ್ಧ ವಿಮಾನಗಳು ಹಾಗೂ ಮಿಸೈಲುಗಳು. ಅವು ಕೂಡ ಇತ್ತೀಚೆಗೆ ತುಂಬ ಅಪ್ಡೇಟ್ ಏನಾಗಿಲ್ಲ. ಹೀಗಾಗಿ ಇರಾನ್ ತನ್ನ ಆಯುಧ ಭಂಡಾರಕ್ಕಿಂತ ಹೆಚ್ಚಾಗಿ ತನ್ನ ಪ್ರಾಕ್ಸಿಗಳನ್ನು ಶತ್ರುಗಳ ವಿರುದ್ಧ ಬಳಕೆ ಮಾಡುತ್ತೆ. ಅವರು ಇಸ್ರೇಲಿನ ಪಕ್ಕದಲ್ಲಿ ಕೂತಿರೋದ್ರಿಂದ ಅವರ ಮೂಲಕ ಇರಾನ್ ಇಸ್ರೇಲ್ ಮೇಲೆ ದಾಳಿ ಮಾಡಿಸ್ತಾ ಇತ್ತು. ಈಗ ಇಸ್ರೇಲ್ ನೇರವಾಗಿ ಇರಾನ್ ಮೇಲೆ ದಾಳಿಗಿಡಿದಿದೆ. ಹೀಗಾಗಿ ಇರಾನಿನ ಬಲಹೀನತೆಗಳೇನು ಅನ್ನೋದು ಬಯಲಾಗ್ತಾ ಇವೆ. ಇನ್ನು ಇರಾನ್ ಮೇಲಿನ ದಾಳಿಗೆ ಇಸ್ರೇಲ್ 100ಕ್ಕೂ ಹೆಚ್ಚು ಯುದ್ಧ ವಿಮಾನಗಳನ್ನು ಬಳಕೆ ಮಾಡಿದೆ ಅಂತ ಹೇಳಲಾಗ್ತಾ ಇದ್ದು, ಅತಿ ಹೆಚ್ಚು ಇರಾನಿನ ಮಿಲಿಟರಿ ಬೇಸ್ಗಳನ್ನೇ ಇಸ್ರೇಲ್ ಟಾರ್ಗೆಟ್ ಮಾಡಿಕೊಂಡಿದೆ. ಮೊನ್ನೆ ಅಕ್ಟೋಬರ್ 1ರಂದು ಇಸ್ರೇಲ್ ಮೇಲೆ ನಡೆದ ಮಿಸೈಲ್ ದಾಳಿಗೆ ಇರಾನ್ ಯಾವೆಲ್ಲ ಬೇಸ್ಗಳನ್ನು ಬಳಕೆ ಮಾಡಿತ್ತೋ ಆ ಪ್ರದೇಶಗಳ ಮೇಲೆ ಇಸ್ರೇಲ್ ದಾಳಿ ಮಾಡಿದೆ. ಈ ಬಾರಿ ಕೇವಲ ಇರಾನಿನ ಸೇನಾ ನೆಲೆಗಳನ್ನು ಮಾತ್ರ ಟಾರ್ಗೆಟ್ ಮಾಡಿಕೊಳ್ಳಲಾಗಿದ್ದು, ಯಾವುದೇ ತೈಲಾಗಾರಗಳು, ಇಂಧನ ಮೂಲಗಳ ಮೇಲೆ ಇಸ್ರೇಲ್ ದಾಳಿಯನ್ನು ಮಾಡಿಲ್ಲ. ಹಾಗೆ ಈ ದಾಳಿಯ ಸಂದರ್ಭದಲ್ಲಿ ಕರಾಜ್ ಮೇಲೆ ಕೂಡ ಒಂದಷ್ಟು ಬಾಂಬುಗಳನ್ನು ಹಾಕಲಾಗಿದ್ದು, ಕರಾಜ್ ಅಂದರೆ ಇರಾನಿನ ಅಣು ಸಂಶೋಧನಾ ಕೇಂದ್ರ ಇರೋ ಸ್ಥಳ ಮತ್ತು ಅಲ್ಲೇ ಮೊನ್ನೆ ಬೆಂಕಿ ಕಾಣಿಸ್ಕೊಂಡಿತ್ತು. ಅಲ್ಲಿರೋದು ಅಣುವಿದ್ಯುತ್ ಸ್ಥಾವರ ಅಂತ ಇರಾನ್ ಹೇಳಿಕೊಳ್ಳುತ್ತೆ. ಅಲ್ಲ, ಅದು ಅಣ್ವಸ್ತ್ರಗಳ ಸಂಶೋಧನಾ ಕೇಂದ್ರ ಅಂತ ಇಸ್ರೇಲ್ ಹೇಳುತ್ತೆ. ಈ ಕರಾಜ್ ಪಟ್ಟಣದ ಮೇಲೆ ಕೂಡ ಇಸ್ರೇಲ್ ಬಾಂಬು ದಾಳಿಯನ್ನು ಮಾಡಿದೆ. ಅಲ್ಲಿ ಅಣು ಸ್ಥಾವರದ ಮೇಲೆ ದಾಳಿ ಆಯ್ತಾ ಅನ್ನೋ ಆತಂಕ ಮೊದಲು ಮೂಡಿತ್ತಾದ್ರೂ ಅಂಥದ್ದೇನೂ ಮಾಡಿಲ್ಲ ಅಂತ ಎರಡೂ ದೇಶಗಳು ಹೇಳ್ಕೊಂಡಿವೆ. ಇರಾನ್ ಈ ದಾಳಿಯನ್ನು ಸಣ್ಣ ಪ್ರಮಾಣದ ದಾಳಿ ಅಂತ ಹೇಳಿದೆ. ಇಸ್ರೇಲ್ ಕೂಡ ಇದೊಂದು ನಿಖರ ದಾಳಿ ಅಷ್ಟೇ, ಇದು ಅಕ್ಟೋಬರ್ 1ರ ದಾಳಿಗೆ ಸಣ್ಣ ಪ್ರತೀಕಾರ ಅಂತ ಹೇಳಿದೆ. ಇದನ್ನ ಪಶ್ಚಾತ್ತಾಪದ ದಿನಗಳ ಕಾರ್ಯಾಚರಣೆ ಅಂತ ಇಸ್ರೇಲ್ ಕರ್ಕೊಂಡಿದೆ. ಇದು ಇಲ್ಲಿಗೆ ಮುಗಿದ್ರೆ ಒಳ್ಳೆಯದು. ಹಾಗಲ್ಲದೆ ನಾವು ಮತ್ತೆ ದಾಳಿ ಮಾಡ್ತೀವಿ ಅಂತ ಇರಾನ್ ಹೊರಟ್ರೆ ಮುಂದಿನ ದಿನಗಳಲ್ಲದು ಭಯಾನಕ ಪರಿಣಾಮಗಳನ್ನು ಎದುರಿಸಬೇಕಾಗುತ್ತೆ ಅನ್ನೋ ಮಾತನ್ನ ಇಸ್ರೇಲ್ ಹೇಳಿದೆ. ಇನ್ನು ಅಮೆರಿಕ ಈ ದಾಳಿಯನ್ನ ರಕ್ಷಣಾತ್ಮಕ ದಾಳಿ ಅಂತ ಹೇಳಿದೆ. ಅಮೆರಿಕಾಗೂ ಈ ದಾಳಿಗೂ ಯಾವ ಸಂಬಂಧ ಇಲ್ಲ ಅನ್ನೋದನ್ನು ಕೂಡ ಅಮೆರಿಕ ಸ್ಪಷ್ಟಪಡಿಸಿದೆ. ಗೆಳೆಯರೆ, ಇಲ್ಲಿ ಇರಾನ್ ಅನ್ನೋದು ಆಯುಧಗಳ ದೃಷ್ಟಿಯಿಂದ ಇಸ್ರೇಲ್ನಷ್ಟು ಶಕ್ತಿಶಾಲಿಯಾಗಿಲ್ಲ. ತಂತ್ರಜ್ಞಾನದಲ್ಲಿ ಕೂಡ ಇಸ್ರೇಲ್ ಇರಾನಿಗಿಂತ ಸಾಕಷ್ಟು ಮುಂದಿದೆ. ಇನ್ನು ಇರಾನಿನ ಶಕ್ತಿ, ಅದರ ಪ್ರಾಕ್ಸಿಗಳು. ಹೀಗಾಗಿ ಇರಾನ್ ಮುಂದೆ ಕೂಡ ತನ್ನ ಪ್ರಾಕ್ಸಿಗಳನ್ನೇ ಬಳಸಿ ಇಸ್ರೇಲ್ ವಿರುದ್ಧದ ಕಾರ್ಯಾಚರಣೆಯನ್ನ ಮುಂದುವರಿಸ್ತಾ ಹೋಗುತ್ತೆ. ಈ ಹಿಂದೆ ಅಂದ್ರೆ ಸಿರಿಯಾದಲ್ಲಿ ಇರಾನ್ನ ರಾಯಭಾರ ಕಚೇರಿಯ ಮೇಲೆ ಇಸ್ರೇಲ್ ದಾಳಿ ಮಾಡ್ತು ಅಂತ ಆರೋಪ ಮಾಡಿ ಇರಾನ್ ಇಸ್ರೇಲ್ ಮೇಲೊಂದು ವಾಯುದಾಳಿಯನ್ನು ಮಾಡ್ತಲ್ಲ, ಆಗ ಕೂಡ ಇಸ್ರೇಲ್ ಒಂದು ಪ್ರತೀಕಾರಾತ್ಮಕ ದಾಳಿಯನ್ನು ಮಾಡ್ತು. ಆ ದಾಳಿಯ ನಂತರ ಇರಾನ್ ಮತ್ತೆ ಅದಕ್ಕೆ ಪ್ರತಿಕ್ರಿಯೆ ಕೊಡೋದಕ್ಕೆ ಹೋಗಲಿಲ್ಲ. ಈಗ ಕೂಡ ಇರಾನ್ ಒಮ್ಮೆ ಇಸ್ರೇಲ್ ಮೇಲೆ ದಾಳಿ ಮಾಡಿದೆ, ಅದಕ್ಕೆ ಇಸ್ರೇಲ್ ಪ್ರತಿಕ್ರಿಯೆಯನ್ನು ಕೊಟ್ಟಿದೆ. ಇದು ಇಲ್ಲಿಗೆ ನಿಂತು ಹೋದ್ರೆ ಮಧ್ಯಪ್ರಾಚ್ಯದಲ್ಲಿ ಇರಾನ್ ಹಾಗೂ ಇಸ್ರೇಲ್ನ ನೇರ ಸಂಘರ್ಷ ತಪ್ಪಿದ ಹಾಗಾಗುತ್ತೆ. ಹಾಗಲ್ಲದೆ ಇದ್ರೆ ಮತ್ತೆ ಅಲ್ಲಿ ಇರಾನ್ ಇಸ್ರೇಲ್, ಇರಾನ್ ಪರ ರಷ್ಯಾ, ಇಸ್ರೇಲ್ ಪರ ಅಮೆರಿಕ,
ಇರಾನ್ ಪರ ಚೈನಾ, ಇಸ್ರೇಲ್ ಬೆಂಬಲಕ್ಕೆ ಬ್ರಿಟನ್ನು ಹೀಗೆ ಬೆಳೀತಾ ಹೋದರೆ ಇದು ಜಾಗತಿಕ ಯುದ್ಧವಾಗಿ ಪರಿಣಮಿಸುವ ಸಾಧ್ಯತೆ ಇರುತ್ತೆ. ಇನ್ನು ಇದೆಲ್ಲದರ ನಡುವೆ ಇಸ್ರೇಲ್ ಲೆಬನಾನ್ ಹಾಗೂ ಸಿರಿಯಾಗಳ ಮೇಲೆ ಕೂಡ ವಾಯುದಾಳಿಯನ್ನು ಮುಂದುವರಿಸಿದೆ. ಈ ದಾಳಿಯ ಬೆನ್ನಲ್ಲಿ ಇರಾನ್ ಪ್ರತಿದಾಳಿ ಮಾಡುವ ಸಾಧ್ಯತೆಗಳನ್ನು ಗಮನದಲ್ಲಿಟ್ಟುಕೊಂಡು ಇಸ್ರೇಲ್ ತನ್ನ ಎಲ್ಲ ಏರ್ ಡಿಫೆನ್ಸ್ ಸಿಸ್ಟಮ್ಗಳನ್ನು ಆಕ್ಟಿವ್ ಮಾಡಿರುವುದಾಗಿ ಹೇಳಿದ್ದು ವಾಯುಯಾನವನ್ನ ಸ್ಥಗಿತಗೊಳಿಸಿದೆ. ಅಂದ್ರೆ ಇಸ್ರೇಲ್ ಅಲ್ಲಿ ವಿಮಾನ ಸಂಚಾರವನ್ನ ಸ್ಥಗಿತಗೊಳಿಸಲಾಗಿದೆ. ಇದು ಗೆಳೆಯರೆ ಇರಾನ್ ಮೇಲೆ ಇಸ್ರೇಲ್ ಮಾಡಿರುವ ಪ್ರತೀಕಾರಾತ್ಮಕ ದಾಳಿಗೆ ಸಂಬಂಧಪಟ್ಟ ಒಂದಷ್ಟು ವಿವರಗಳು. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.